ಪ್ರಾರಂಭದ ಕುರಿತು ಒಂದು ಲೇಖನದಲ್ಲಿರುವ ವಿಷಯವನ್ನು ನಿಮಗಾಗಿ ಓದುತ್ತೇನೆ. ನೀವು ಪ್ರಾರಂಭಿಸುವಾಗ ಈ ಅಂಶಗಳೊಂದಿಗೆ ಪ್ರಾರಂಭಿಸಿ ಎಂಬ ಸಲಹೆಯನ್ನು ನೀಡುವ ಒಂದು ಭಾಗವಿದೆ. ಮೊದಲನೆಯದು, ನಿಮ್ಮ ಸಿದ್ಧತೆ ಸಂಪೂರ್ಣವಾಗಿದೆಯೇ? ನೀವು ಹೊಸ ವರ್ಷ ಅಥವಾ ಹೊಸ ದಿನವನ್ನು ಪ್ರಾರಂಭಿಸುತ್ತಿರಲಿ, ನೀವು ಸುವಾರ್ತೆಯ ಕೆಲಸವನ್ನು ಪ್ರಾರಂಭಿಸುತ್ತಿರಲಿ, ವಿದ್ಯಾರ್ಥಿಯಾಗಿ ಅಧ್ಯಯನ ಮಾಡುತ್ತಿರಲಿ ಅಥವಾ ಉದ್ಯಮಿಯಾಗಿ ವ್ಯವಹಾರ ಮಾಡುತ್ತಿರಲಿ, ಆ ಆರಂಭಕ್ಕಾಗಿ ನೀವು ಸಂಪೂರ್ಣ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀರಾ? ಎರಡನೆಯದಾಗಿ, ಇದು ನಿಮಗೆ ಸಂತೋಷ ತರುವ ವಿಷಯವೇ? ನಾವು ಸಂತೋಷದ ಅಂಶವನ್ನು ಕಂಡುಕೊಳ್ಳಬೇಕು ಎಂದು ಹೇಳುತ್ತದೆ. ಸುವಾರ್ತೆಯ ವಿಷಯಕ್ಕೆ ಬಂದಾಗ, ಇದು ಬಹಳ ಕಷ್ಟ ಅಥವಾ ಇದು ನನ್ನಿಂದ ಸಾಧ್ಯವಿಲ್ಲ ಎಂದು ಹೇಳುವ ಬದಲು, ಕರ್ತವ್ಯದಿಂದಲ್ಲ ಸ್ವೇಚ್ಛೆಯಿಂದ ಸೇವೆ ಮಾಡುವವರಲ್ಲಿ ದೇವರು ಸಂತೋಷಪಡುತ್ತಾರೆ ಎಂಬುದನ್ನು ನಾವು ನೆನಪಿಡಬೇಕು. ಆದ್ದರಿಂದ ನಾವು ಸಂತೋಷ ಮತ್ತು ಆನಂದದಿಂದ ಸುವಾರ್ತೆಯ ಕೆಲಸವನ್ನು ಮಾಡಬೇಕು. ಮೂರನೆಯದಾಗಿ, ಇದು ಇತರರಿಗೆ ಸಹಾಯಕವಾಗಿದೆಯೇ? ನಾಲ್ಕನೆಯದಾಗಿ, ಇದು ಯಶಸ್ವಿಯಾದರೂ ವಿಫಲವಾದರೂ ಅರ್ಥಪೂರ್ಣವೇ? ಯಾವುದೇ ಕಾರ್ಯವನ್ನು ಪ್ರಾರಂಭಿಸುವಾಗ ಈ 4 ಅಂಶಗಳನ್ನು ಹೊಂದಿರಬೇಕೆಂದು ಹೇಳಲಾಗುತ್ತದೆ. ಆದರೆ ನಾವು ಸುವಾರ್ತೆಯನ್ನು ನೋಡಿದಾಗ ಇದು ಈ 4 ಅಂಶಗಳನ್ನು ಒಳಗೊಂಡಿದೆ, ಅಲ್ಲವೇ? ಹೌದಲ್ಲವೇ? ಯಶಸ್ವಿಯಾದರೂ ವಿಫಲವಾದರೂ ಅದರಲ್ಲಿ ಅರ್ಥವಿದೆಯೇ? ನಮ್ಮ ಸುವಾರ್ತೆಯು ಯಾವುದೇ ವಿಫಲತೆಯಿಲ್ಲದೆ ಅರ್ಥಪೂರ್ಣವಾಗಿದೆ. ಮುಂದೆ, ಇದು ಇತರರಿಗೆ ಪ್ರಯೋಜನಕಾರಿಯೇ? ನಿಜಕ್ಕೂ ಇತರರಿಗೆ ಸಹಾಯಕವಾಗಿದೆ, ಏಕೆಂದರೆ ನರಕಕ್ಕೆ ಹೋಗುತ್ತಿದ್ದ ಆತ್ಮಗಳನ್ನು ಪರಲೋಕಕ್ಕೆ ಮುನ್ನಡೆಸುತ್ತದೆ. ಮುಂದೆ, ಇದು ನನಗೆ ಆನಂದದಾಯಕವಾಗಿದೆಯೇ? ಸದಸ್ಯರೇ, ನಾವು ಒಂದು ಫಲವನ್ನು ಪಡೆದಾಗ ಕಣ್ಣೀರು ಏಕೆ ಸುರಿಸುತ್ತೇವೆ? ದುಃಖದ ನಾಟಕ ನೋಡಿದರೂ ಅಳದವರು ಸಹ ತಮ್ಮ ಫಲಗಳು ದೀಕ್ಷಾಸ್ನಾನ ಪಡೆಯುವುದನ್ನು ನೋಡಿ ತಮಗರಿವಿಲ್ಲದೆ ಕಣ್ಣೀರು ಹಾಕುತ್ತಾರೆ. ಅದೇಕೆಂದರೆ ಬಹಳ ಸಂತೋಷ ಮತ್ತು ಆನಂದವಾದ ಸಂದರ್ಭವಾಗಿದೆ, ಅಲ್ಲವೇ? ಈ ಕಾರಣದಿಂದಲೇ ಈ ಎಲ್ಲ ಅಂಶಗಳೊಂದಿಗೆ ಪ್ರಾರಂಭಿಸಲು ನಮಗೆ ಹೇಳಲಾಗಿದೆ. ಎಷ್ಟಾದರೂ ದೊಡ್ಡ ಗುರಿಗಳನ್ನಿಟ್ಟು ಚಿಕ್ಕದಾಗಿ ಆರಂಭಿಸಿ ಎನ್ನುತ್ತಾರೆ. ಈ ಕಾರಣದಿಂದಲೇ ಯೋಬನ ಪುಸ್ತಕ ಅಧ್ಯಾಯ 8ರಲ್ಲಿ ನಮ್ಮ ಸುವಾರ್ತೆಯ ಆರಂಭವು ಅಲ್ಪವಾಗಿದ್ದರೂ ಅದರ ಅಂತ್ಯವು ಹೇಗಿರುತ್ತದೆ? ಅದು ಬಹಳ ಅಭಿವೃದ್ಧಿಯಾಗುತ್ತದೆ. ಹಾಗಾದರೆ ಆರಂಭವು ಇದು ಸಾಧ್ಯವಿಲ್ಲ ಎಂಬ ಯೋಚನೆಯಲ್ಲ, ಬದಲಾಗಿ ಇದು ಸಾಧ್ಯವಿದೆ ಎಂಬ ನಂಬಿಕೆಯಿಂದ ಮುಂದುವರಿಯುವುದಾಗಿದೆ. ಆ ನಂಬಿಕೆಯಿಂದಾಗಿ ಅದು ಖಂಡಿತ ಯಶಸ್ವಿಯಾಗುತ್ತದೆ. ಪ್ರಾರಂಭಿಸದವರು, ಹಿಂಜರಿಯುವವರು ಮತ್ತು ವಿಚಲಿತವಾಗುವವರು ಮತ್ತು ವಿಳಂಬ ಮಾಡುವವರು ಮಾಡಬೇಕೋ ಅಥವಾ ಬೇಡವೋ ಎಂದು ನಿರ್ಧರಿಸಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ತಡ ಮಾಡಬೇಡಿ. ಸದಸ್ಯರೇ, ಇದು ಸಾಧ್ಯವಾಗುವುದಿಲ್ಲ ಎಂಬ ಯೋಚನೆಯಿಂದ ನೀವು ಪ್ರಾರಂಭಿಸಬಾರದು. ಇದು ಆಗುವುದೋ ಅಥವಾ ಇಲ್ಲವೋ ಎಂಬ ಅನುಮಾನವನ್ನು ನಾವು ಇಟ್ಟುಕೊಳ್ಳಬಾರದು. ಬದಲಾಗಿ ಇದು ಖಂಡಿತವಾಗಿಯೂ ಆಗುತ್ತದೆ ಎಂಬ ದೃಢ ನಂಬಿಕೆಯೊಂದಿಗೆ ಪ್ರಾರಂಭಿಸಿ, ಇದು ನಿಸ್ಸಂದೇಹವಾಗಿ ನೆರವೇರುತ್ತದೆ ಎಂದು ಯೋಚಿಸಲು ಪ್ರಾರಂಭಿಸುವುದು ಒಳ್ಳೆಯದು. ಮತ್ತಾಯನು ಅಧ್ಯಾಯ 24 ವಚನ 13 ನೋಡೋಣ. ಆದರೆ ಕಡೆವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಇದಲ್ಲದೆ ಪರಲೋಕರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು. ಪರಲೋಕರಾಜ್ಯದ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾರಲ್ಪಡಲು ಹುಟ್ಟಿತು ಮತ್ತು ಅಂತಿಮವಾಗಿ ಇಡೀ ಲೋಕಕ್ಕೆ ಏನಾಗುತ್ತದೆ? ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾರಲಾಗುವುದು, ಆಗ ದೇವರ ಅದ್ಭುತ ಕಾರ್ಯವು ನೆರವೇರುತ್ತದೆ. ಈ ಜಾಗತಿಕ ರಕ್ಷಣೆಯ ಕಾರ್ಯಕ್ಕೆ ನಾವು ಎಷ್ಟು ಕೊಡುಗೆ ನೀಡುತ್ತೇವೆ ಮತ್ತು ಭಾಗವಹಿಸುತ್ತೇವೆ? ಕೇವಲ ದೃಢನಿಶ್ಚಯ ಮತ್ತು ಸಂಕಲ್ಪವನ್ನು ಹೊಂದಿದ್ದರೆ ಎಲ್ಲವೂ ಸ್ವಯಂಚಾಲಿತವಾಗಿ ಆಗುವುದಿಲ್ಲ. ಮಾರ್ಕನು ಅಧ್ಯಾಯ 1ರಲ್ಲಿ ದಾಖಲಾಗಿರುವಂತೆ ಯೇಸು ಕೂಡ ಮುಂಜಾನೆ ಎದ್ದು ಪ್ರಾರ್ಥಿಸಿ ನಂತರ ಏನು ಮಾಡಿದರು? ಅದು ಸುವಾರ್ತೆಯಾಗಿತ್ತು. ಅದೇ ರೀತಿ ಪ್ರತಿದಿನ ತಂದೆ ಮತ್ತು ತಾಯಿ ತಮ್ಮ ಮಕ್ಕಳನ್ನು ಪ್ರಾರ್ಥನೆ ಮತ್ತು ಈ ಮನಸ್ಥಿತಿಯೊಂದಿಗೆ ರಕ್ಷಿಸಲು ಆತ್ಮರಕ್ಷಣೆಯ ಕಾರ್ಯವನ್ನು ಪ್ರಾರಂಭಿಸುತ್ತಾರೆ. ಮಾರ್ಕನು ಅಧ್ಯಾಯ 1 ವಚನ 35. ಅಧ್ಯಾಯ 1 ವಚನ 35ರಲ್ಲಿ ಹೀಗೆಂದು ಬರೆಯಲಾಗಿದೆ: ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಸಿಮೋನನು ಅವನ ಸಂಗಡ ಇದ್ದವರು ಆತನನ್ನು ಹಿಂದಟ್ಟಿ ಕಂಡು, ಎಲ್ಲರೂ ನಿನ್ನನ್ನು ಹುಡುಕುತ್ತಾರೆ ಅನ್ನಲಾಗಿ ಆತನು ಅವರಿಗೆ, ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು, ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ ಎಂದು ಹೇಳಿದನು.
ಬಳಿಕ ಆತನು ಗಲಿಲಾಯದಲ್ಲೆಲ್ಲ ಹೋಗಿ ಅವರ ಸಭಾಮಂದಿರಗಳಲ್ಲಿ ಸುವಾರ್ತೆಯನ್ನು ಸಾರುತ್ತಾ ದೆವ್ವಗಳನ್ನು ಬಿಡಿಸುತ್ತಾ ಇದ್ದನು. ಮುಂಜಾನೆ ಬೇಗನೆ ಪ್ರಾರ್ಥಿಸಿದ ನಂತರ ತಕ್ಷಣವೇ ಹಿಂಬಾಲಿಸಿದ್ದು ಸುವಾರ್ತೆ ಬೋಧಿಸುವುದಾಗಿತ್ತು. ಆ ಸಣ್ಣ ಆರಂಭವು ಈಗ ಎಷ್ಟು ವ್ಯಾಪಕವಾಗಿ ಹರಡಿದೆಯೆಂದರೆ ಇಂದು ಲೋಕದಲ್ಲಿ ಯೇಸುವನ್ನು ತಿಳಿಯದವರು ಸ್ವಲ್ಪ ಜನ. ಎಷ್ಟಾದರೂ ಅನೇಕ ಜನರು ದೇವರ ವಿಧಿ, ಕಟ್ಟಳೆ ಮತ್ತು ನಿಯಮಗಳನ್ನು ಸರಿಯಾಗಿ ಅರ್ಥಮಾಡಿಕೊಂಡಿಲ್ಲ. ಈ ಕಾರಣದಿಂದಲೇ ಅವರ ಬಳಿ ಹೋಗಿ ಅವರಿಗೆ ಸರಿಯಾಗಿ ಬೋಧಿಸಿ ಅವರ ಕಣ್ಣುಗಳನ್ನು ತೆರೆಸಿ ದೇವರ ತೋಳಿಗೆ ಸರಿಯಾಗಿ ಮುನ್ನಡೆಸುವುದು ಈಗ ನಮ್ಮ ಧ್ಯೇಯವಾಗಿದೆ ಎಂದು ನಾವು ನಂಬುತ್ತೇವೆ.